ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ಇದು ಫೋಕ್ಸ್ ವ್ಯಾಗನ್ ಜರ್ಮನ್ ಪೋಲೋ ಕಾರ್. ಇದು ಇಂಡಿಯಾದಲ್ಲಿ ಹಾಗೂ ಬೇರೆ ಕಂಟ್ರಿಗಳಲ್ಲಿ ತುಂಬ ಪಾಪ್ಯುಲರ್, ಯಾಕೆಂದರೆ ಕಾಂಪ್ಯಾಕ್ಟ್ ಕಾರು, ಚಿಕ್ಕದಾಗಿದೆ, ಸಿಟಿ ರೋಡ್ಸ್ಗೆ ಒಳ್ಳೆ ಕಾರು. ಸೊ ಇದ್ರದ್ದು ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಒಂದು ನೀವು ಡೋರ್ ಅಬ್ಸರ್ವ್ ಮಾಡಿದ್ರೆ ಅದು ವಿಂಡೋಗೆ ರಬ್ಬರ್ ಬೀಡಿಂಗ್ ಇದೆ. ಆಮೇಲೆ ಇದು ರೈಟ್ ಬಾಟಮ್ ಅಲ್ಲಿ ಒಂದು ನಿಮ್ಗೆ ಪಿಕ್ಚರ್ ಇದೆಯಲ್ಲ, ಅದರಲ್ಲಿ ಲಿವರ್, ಡೋರ್ ಓಪನ್ ಮಾಡಕ್ ಲಿವರ್ ಇದೆ. ಆಮೇಲೆ ಇದು ಲಾಕ್ ಬಟನ್ಸ್ ಇದಾವೆ. ಬಟ್ ನೀವು ಕೀ ಇಗ್ನಿಷನ್ ಇಲ್ದಿದ್ರೆ ಲಾಕ್ ಬಟನ್ಸ್ ವರ್ಕ್ ಆಗಲ್ಲ. ಸೊ ನೀವು ಇದು ಅಕಸ್ಮಾತ್ ನಿಮ್ಮ ಹತ್ರ ಕೀ ಎಲ್ಲೋ ಕಳೆದೋಯ್ತು ಅಥವಾ ಮಿಸ್ಪ್ಲೇಸ್ ಆಗಿದ್ರೆ ನೀವು ಆ ಲಿವರ್ ಅಲ್ಲೇ ಓಪನ್ ಮಾಡಬೇಕು. ಅದು ಹೇಗೆ ಓಪನ್ ಮಾಡೋದು ಹೇಳ್ತೀನಿ. ಸೊ ಈಗ ನಿಮಗೆ ಕೆಲವು ಟೂಲ್ಸ್ ಬೇಕು. ಒಂದು ಪ್ಲಾಸ್ಟಿಕ್ ಪ್ರೈ ಕಿಟ್ ಅಂತ ಒಂದು ಸಿಗುತ್ತೆ. ಆಮೇಲೆ ಏರ್ ವೆಜ್ ಬ್ಯಾಗ್, ಅಲೈನ್ಮೆಂಟ್ ಟೂಲ್ ಅಂತ ಸಿಗುತ್ತೆ. ಇವೆರಡು ಇಂಪಾರ್ಟೆಂಟ್ ಟೂಲ್. ಇನ್ನೊಂದು ಸ್ಟ್ರಾಂಗ್ ಆಗಿರೋ ಸ್ಟೀಲ್ ಅಥವಾ ಐರನ್ ವೈರ್ ಬೇಕು. ಅದು ಸ್ಮಾಲ್ ಕಿಂಡಿಲಿ ಒಂದು ತೂರಿಸಿ ಲಿವರ್ನ ಓಪನ್ ಮಾಡೋ ಚಾನ್ಸ್ಗೆ. ಸೊ ಈ ಟೂಲ್ಗಳದ್ದು ಲಿಂಕ್ಗಳು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಮೆಝಾನಲ್ಲಿ ಸಿಗುತ್ತೆ. ಸೊ ಇದು ಯೂಸ್ಫುಲ್ ಟೂಲ್. ಈ ಟೂಲ್ಸ್ ಯೂಸ್ ಮಾಡಿ ನೀವು ಡ್ಯಾಮೇಜ್ ಇಲ್ಲದೆ ಡೋರ್ ಓಪನ್ ಮಾಡೋಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ಈ ಟೂಲ್ಸ್ ಎಲ್ಲ ರೆಡಿ ಇಟ್ಕೊಂಡು, ನಿಮಗೆ ಎಕ್ಸ್ಪರ್ಟ್ ಇಲ್ಲದ್ರೆ ತುಂಬ ಟೈಮ್ ಹಿಡಿಯುತ್ತೆ, ಬಟ್ ಬೇರೆ ವಿಧಿ ಇಲ್ಲ. ಕೀ ನಿಮಗೆ ಸಿಗಂಗಿಲ್ಲ ಅಂದರೆ ನೀವು ಅದು ಈ ಟೂಲ್ಸ್ ಯೂಸ್ ಮಾಡ್ಕೊಂಡು ಓಪನ್ ಮಾಡಬೇಕು. ಬಟ್ ತುಂಬ ಕಮ್ಮಿ ಡ್ಯಾಮೇಜಸ್ ಆಗುತ್ತೆ, ಯಾಕೆಂದರೆ ನೀವು ಇಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾರೆ. ಸೊ ಈಗ ಫಸ್ಟು ಆ ಕಾರ್ನರಲ್ಲಿ ಓಪನ್ ಮಾಡ್ಕೋಬೇಕು ಟೂಲಲ್ಲಿ. ಆಮೇಲೆ ಇದು ಈ ವೆಜ್ ಟೂಲ್ನ ಹಾಕಿ ಅದ್ರದ್ದು ಪಂಪ್ ಮಾಡಬೇಕು. ಸ್ವಲ್ಪ ಜಾಗ ಸಿಕ್ಕಿದ್ಮೇಲೆ ಅದು ಪಂಪ್ ಮಾಡಿದಾಗ ಇನ್ನೂ ಅಗಲ ಮಾಡುತ್ತೆ ಇದು ಬೀಡಿಂಗ್ ಅಗಲ ಆದಾಗ ಸ್ವಲ್ಪ ಕಾರ್ನರ್ನಲ್ಲಿ ಜಾಗ ಸಿಗುತ್ತೆ, ಒಂದು ವೈರ್ ತೂರ್ಸೋಷ್ಟು ಜಾಗ ಸಿಗುತ್ತೆ. ನಾನು ಹೇಳಿದ್ನಲ್ಲ ಮುಂಚೆನೆ, ಒಂದು ಸ್ಟ್ರಾಂಗ್ ಸ್ಟೀಲ್ ವೈರ್ ಹಾಕಿ ಅದ್ರ ಓಪನ್ ಆಯ್ತಲ್ಲ ಆ ಜಾಗದಲ್ಲಿ ತೂರಿಸ್ಬಿಟ್ಟು ಅಲ್ಲಿ ಡೋರ್ ಒಳಗೆ ಹಾಕಬೇಕು. ಆ ಡೋರ್ ಒಳಗೆ ಹೋಗಿ ಅದು ಆ ಲಿವರ್ ಹತ್ರ ತಗೊಂಡೋಗಿ ಆ ಹುಕ್ ಥರ ಮಾಡ್ಕೊಂಡು ಆ ಲಿವರ್ನ ಎಳಿಬೇಕು. ಸೊ ನೀವು ಎಕ್ಸ್ಪರ್ಟ್ ಇಲ್ಲ ಅಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ, ಬಟ್ ಇದು ಬೆಸ್ಟ್ ವೇ. ಇದು ನಿಮಗೆ ಹೋಪ್ಫುಲಿ ನಿಮ್ಮದು ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಂಥ ಸಿಚುವೇಶನ್ ಬಂದಾಗ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು.